ಓಂ ಶಾಂತಿ. ಇಂದಿನ ದಿನಾಂಕ 21/6/2026. ಪ್ರಾರ್ಥ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ 15/11/2010. ಮಧುಬನ. ಸ್ವಪರಿವರ್ತನೆಯ ಗತಿಯನ್ನು ತೀವ್ರ ಮಾಡಿಕೊಂಡು ಸಂಸ್ಕಾರ ಸ್ವಭಾವದ ಸಮಾಪ್ತಿಯ ಸಮಾರೋಹವನ್ನು ಆಚರಿಸಿ. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಕಾಪಿ ಮಾಡಿರಿ. ಇಂದು ಬಾಪ್ತಾದ ಎಲ್ಲರ ಮಸ್ತಕದಲ್ಲಿ ಹೊಳೆಯುತ್ತಿರುವ 3 ಭಾಗ್ಯದ ಚಿಹ್ನೆಗಳನ್ನು ನೋಡುತ್ತಿದ್ದಾರೆ. ಒಂದಾಗಿದೆ ತಂದೆಯ ಮೂಲಕ ಪಾಲನೆಯ ಭಾಗ್ಯ. ಎರಡನೆಯದಾಗಿದೆ ಶಿಕ್ಷಕನ ರೂಪದಲ್ಲಿ ಶಿಕ್ಷಣದ ಭಾಗ್ಯ. ಮೂರನೆಯದು ಸದ್ಗುರುವಿನ ಮೂಲಕ ವರದಾನಗಳ ಭಾಗ್ಯ. 3 ಭಾಗ್ಯದ ಹೊಳೆಯುತ್ತಿರುವ ರೇಖೆಗಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬರ ಮಸ್ತಕವು 3 ಭಾಗ್ಯಗಳಿಂದ ಹೊಳೆಯುತ್ತಿದೆ. ಇಂತಹ ಭಾಗ್ಯ ಮತ್ಯಾರದೇ ಮಸ್ತಕದಲ್ಲಿ ಹೊಳೆಯುತ್ತಿರುವುದು ಕಾಣಿಸುವುದಿಲ್ಲ. ಆದರೆ ತಮ್ಮೆಲ್ಲರ ಮಸ್ತಕವು ಭಾಗ್ಯದಿಂದ ಹೊಳೆಯುತ್ತಿದೆ. ತಾವೆಲ್ಲರೂ ಸಹ ತಮ್ಮ ಭಾಗ್ಯವನ್ನು ನೋಡಿಕೊಳ್ಳುತ್ತಿದ್ದೀರಲ್ಲವೇ? ಬಾಪ್ತಾದ ನೋಡಿದರು. ಭಾಗ್ಯವಂತೂ ಎಲ್ಲರಿಗೂ ಸಿಕ್ಕಿದೆ. ಆದರೆ ಭಾಗ್ಯದ ಹೊಳಪು ಎಲ್ಲರದ್ದು ಒಂದೇ ರೀತಿ ಇಲ್ಲ. ಕೆಲವರ ಹೊಳಪು ಬಹಳ ತೀಕ್ಷ್ಣವಾಗಿದೆ, ಕೆಲವರ ಹೊಳಪು ಸ್ವಲ್ಪ ಕಡಿಮೆ ಕಾಣಿಸುತ್ತಿದೆ. ವಾಸ್ತವದಲ್ಲಿ ಬಾಪ್ತಾದರವರು ಎಲ್ಲರಿಗೂ ಒಂದೇ ಬಾರಿ ಒಂದೇ ರೀತಿಯ ಭಾಗ್ಯ ಕೊಟ್ಟಿದ್ದಾರೆ. ಒಂದೇ ವಿದ್ಯೆಯನ್ನು ಓದಿಸುತ್ತಾರೆ. ಪಾಲನೆಯನ್ನು ಒಂದೇ ರೀತಿ ಕೊಟ್ಟಿದ್ದಾರೆ ಮತ್ತು ವರದಾನವನ್ನು ಒಂದೇ ರೀತಿ ಕೊಟ್ಟಿದ್ದಾರೆ. ಆದಿ ರತ್ನಗಳಿರಲಿ ಅಥವಾ ಕೊನೆಯಲ್ಲಿ ಬಂದಿರುವವರಿರಲಿ, ಎಲ್ಲರಿಗೂ ಒಂದೇ ಮುರುಳಿಯ ಮೂಲಕ ಪಾಲನೆ ಸಿಗುತ್ತಿದೆ, ವಿದ್ಯೆ ಸಿಗುತ್ತಿದೆ. ವರದಾನವೂ ಸಹ ಎಲ್ಲರಿಗೂ ಒಂದೇ ಸಿಗುತ್ತದೆ. ಆದಿ ರತ್ನಗಳಿಗಾಗಿ ಮುರುಳಿ ಬೇರೆ ಇಲ್ಲ, ಒಂದೇ ಆಗಿರುತ್ತದೆ. ಆದರೂ ಸಹ ಹೊಳೆಯುತ್ತಿರುವ ಭಾಗ್ಯ ನಂಬರ್ ವಾರಾಗಿ ಕಾಣಿಸುತ್ತಿದೆ. ತಂದೆಯ ಪ್ರೀತಿಯ ಪಾಲನೆ ಎಲ್ಲರಿಗೂ ಒಂದೇ ರೀತಿ ಸಿಗುತ್ತಿದೆ. ಪ್ರತಿಯೊಬ್ಬರ ಬಾಯಿಯಿಂದ ಇದೇ ಬರುತ್ತದೆ, ನನ್ನ ಬಾಬಾ. ಮೊದಲು ಬಂದಿರುವವರಿರಲಿ ಅಥವಾ ಈಗೀಗ ಬಂದಿರಬಹುದು. ಆದರೆ ಪ್ರತಿಯೊಬ್ಬರೂ ತಮ್ಮ ಅಧಿಕಾರದಿಂದ ಹೇಳುತ್ತಾರೆ, ನನ್ನ ಬಾಬಾ ಎಂದು. ತಂದೆಯಿಂದ ಪ್ರೀತಿ ಸಿಕ್ಕಿದೆಯೇ ಎಂದು ಯಾರಿಂದನಾದರೂ ಕೇಳಿರಿ. ಆಗ ನಶೆಯಿಂದ ಹೇಳುತ್ತಾರೆ, ತಂದೆಯ ಪ್ರೀತಿ ನನಗೆ ಹೆಚ್ಚು ಸಿಗುತ್ತಿದೆ ಎಂದು. ನನ್ನ ಬಾಬಾ ಎಂದು ಹೃದಯದಿಂದ ಹೇಳುವವರು ಇನ್ಯಾವ ಮಾತನ್ನು ಹೇಳುತ್ತಾರೆ ತಿಳಿದಿದೆಯೇ? ನನ್ನ ಪ್ರೀತಿಯೇ ಎಲ್ಲರಿಗಿಂತ ಹೆಚ್ಚು ಎಂದು ಹೇಳುತ್ತಾರೆ. ಬಾಬಾರವರ ಪ್ರೀತಿ ಮೊದಲು ನನ್ನೊಂದಿಗಿದೆ ಎಂತಲೂ ಹೇಳುತ್ತಾರೆ. ಏಕೆಂದರೆ ಪ್ರೀತಿಯೇ ತಂದೆಯ ಪಾಲನೆಯಾಗಿದೆ. ಈ ನನ್ನ ಬಾಬಾ ಎಂದು ಒಪ್ಪಿಕೊಂಡಿದ್ದರಿಂದ ತಾವು ತಂದೆಯ ಮಕ್ಕಳಾದಿರಿ ಮತ್ತು ತಂದೆಯು ತಮ್ಮವರಾಗಿ ಬಿಟ್ಟರು. ಇಂದು ತಾವೆಲ್ಲರೂ ಬಂದಿದ್ದೀರಿ ಅಂದ ಮೇಲೆ ಪ್ರೀತಿಯ ವಿಮಾನದಲ್ಲಿ ಬಂದಿದ್ದೀರಿ. ಪ್ರೀತಿಯೇ ತಮ್ಮೆಲ್ಲರನ್ನು ಇಲ್ಲಿಗೆ ಸೆಳೆದು ತಂದಿದೆ. ಎಲ್ಲರೂ ಪ್ರೀತಿಯಿಂದ ಆರಾಮದಿಂದ ಬಂದು ತಲುಪಿದ್ದೀರಿ. ಈ ಪರಮಾತ್ಮನ ಪ್ರೀತಿಯು ಕೇವಲ ಈ ಸಂಗಮ ಯುಗದಲ್ಲಿಯೇ ಪ್ರಾಪ್ತಿಯಾಗುತ್ತದೆ. ದೇವಾತ್ಮರ ಪ್ರೀತಿಯಂತೂ ಪ್ರಾಪ್ತಿಯಾಗುತ್ತದೆ. ಆದರೆ ಪರಮಾತ್ಮನ ಪ್ರೀತಿ ಮಾತ್ರ ಇದೊಂದು ಜನ್ಮದಲ್ಲಿ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಬಾಪ್ತಾದರವರು ಇಂತಹ ಪಾತ್ರ ಆತ್ಮರನ್ನು ನೋಡಿ ಏನು ಹೇಳುತ್ತಾರೆ? ವಾವ್, ನನ್ನ ಮಕ್ಕಳೇ, ತಾವೇ ಕೋಟಿಯಲ್ಲಿ ಕೆಲವರೇ ಪಾತ್ರರಾಗಿದ್ದೀರಿ. ಪ್ರತಿ ಕಲ್ಪದಲ್ಲಿ ತಾವೇ ಪಾತ್ರರಾಗಿದ್ದೀರಿ. ನಡೆದಾಡುತ್ತಾ ತಿರುಗಾಡುತ್ತಾ ಈ ನಶೆ ಇರುತ್ತದೆ ಎಲ್ಲವೇ? ತಮ್ಮ ಹೃದಯವು ಇದೇ ಗೀತೆಯನ್ನು ಆಡುತ್ತದೆ. ವಾವ್, ನನ್ನ ಭಾಗ್ಯವೇ, ವಾವ್. ತಂದೆಗೂ ಖುಷಿಯಾಗುತ್ತದೆ. ಇವರೆಲ್ಲರೂ ನನ್ನ ಅಧಿಕಾರಿ ಮಕ್ಕಳಾಗಿದ್ದಾರೆ ಎಂದು. ಪರಮಾತ್ಮನ ಪ್ರೀತಿಯಲ್ಲಿ ಮಾತ್ರ ಯಾರೂ ತಮ್ಮನ್ನು ಕಡಿಮೆ ಎಂದು ತಿಳಿದುಕೊಳ್ಳುವುದಿಲ್ಲ. ಪ್ರೀತಿಯಲ್ಲಿ ಎಲ್ಲರೂ ಪಾಸ್. ಬಾಪ್ತಾದ
ಹೇಳುತ್ತಾರೆ, ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಯಾರದ್ದು? ಆಗ ಯಾರು ಹೇಳುವರು? ಎಲ್ಲರಿಗೂ ಗೊತ್ತಿದೆ ನಮ್ಮ ಪ್ರೀತಿಯೂ ಕಡಿಮೆ ಏನಿಲ್ಲ. ಆದ್ದರಿಂದ ತಂದೆಯು ಹೇಳುತ್ತಾರೆ, ಪ್ರೀತಿಯ ಸಬ್ಜೆಕ್ಟ್ನಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಿ, ಆದ್ದರಿಂದಲೇ ನನ್ನ ಬಾಬಾ ಎಂದು ಹೇಳುತ್ತೀರಿ. ಎಷ್ಟು ಪ್ರೀತಿ ಇದೆ ಎಂಬುದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಂದಾಗ ಬಾಪ್ ದಾದಾ ನೋಡಿದೆವು, ಪ್ರೀತಿಯಲ್ಲಿ ಎಲ್ಲರೂ ಪಾಸ್ ಆಗಿದ್ದೀರಿ. ಆದರೆ ಈಗ ಸಮಯ ಪ್ರಮಾಣ ಸ್ವಪರಿವರ್ತನೆಯ ಅವಶ್ಯಕತೆ ಇದೆ. ಕೇವಲ ಸ್ವಪರಿವರ್ತನೆ. ವಿಶೇಷವಾಗಿ ಇದನ್ನು ಮೊದಲು ತಿಳಿಸಿದ್ದೆವು. ಈ ಸಮಯದಲ್ಲಿ ಸ್ವಪರಿವರ್ತನೆಯಲ್ಲಿಯೂ ವಿಶೇಷವಾಗಿ ಸಂಸ್ಕಾರ ಪರಿವರ್ತನೆ, ಸ್ವಭಾವ ಪರಿವರ್ತನೆಯ ಅವಶ್ಯಕತೆ ಇದೆ. ಅಂದ ಮೇಲೆ ಸ್ವಪರಿವರ್ತನೆಯ ಗತಿಯು ತೀವ್ರವಾಗಬೇಕಾಗಿದೆ. ಮಾಡುತ್ತಿದ್ದೀರಿ, ಗಮನವೂ ಇದೆ. ಆದರೆ ಈಗ ಇನ್ನೂ ಸ್ವಲ್ಪ ತೀವ್ರತೆ ಬರಬೇಕಾಗಿದೆ. ಬಾಪ್ ದಾದಾರವರಿಗೆ ನೆನಪಿದೆ, ಮೊದಲು ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿದ್ದೀರಿ, ಹೊಸ ವರ್ಷದಲ್ಲಿ ಸ್ವಪರಿವರ್ತನೆ, ಸಂಸ್ಕಾರ ಪರಿವರ್ತನೆ ಮಾಡಲೇಬೇಕಾಗಿದೆ. ಆದರೆ ಬಾಪ್ ದಾದಾ ನೋಡಿದೆವು, ಸಂಸ್ಕಾರ ಪರಿವರ್ತನೆಯಲ್ಲಿ ಎಷ್ಟು ತೀವ್ರ ಪುರುಷಾರ್ಥ ಬೇಕೆಂದರೆ ಇನ್ನೂ ತೀವ್ರಗತಿ ಬರಬೇಕಾಗಿದೆ. ತಾವೆಲ್ಲರೂ ಏನೆಂದು ತಿಳಿದುಕೊಳ್ಳುತ್ತೀರಿ? ಸಮಯ ಪ್ರಮಾಣ ಎಷ್ಟು ತೀವ್ರಗತಿ ಬೇಕೋ ಅದರನುಸಾರ ಪ್ರತಿಯೊಬ್ಬರದ್ದು ತೀವ್ರ ಪುರುಷಾರ್ಥವಿದೆಯೇ ಅಥವಾ ಇನ್ನೂ ಆಗಬೇಕಾಗಿದೆಯೇ? ಏಕೆಂದರೆ ಸಮಯ ಅನುಸಾರ ಸಮಯದಲ್ಲಿ ಪರಿವರ್ತನೆಯು ತೀವ್ರವಾಗುತ್ತಿದೆ. ಅಂದ ಮೇಲೆ ತಮ್ಮಲ್ಲಿಯೂ ತೀವ್ರ ಪರಿವರ್ತನೆಯಾಗಬೇಕು. ಅಂದರೆ ಸಂಕಲ್ಪ ಮಾಡಿದ ಕೂಡಲೇ ಆಗಿಬಿಡಬೇಕು. ಆದರೆ ಇದಕ್ಕಾಗಿ ಯಥಾರ್ಥ ಸಂಕಲ್ಪಗಳು ಹೇಗೆ ಸಮಾಪ್ತಿ ಆಗಬೇಕೆಂದರೆ, ಕಾಗದದ ಮೇಲೆ ಬಿಂದುವನ್ನಿಟ್ಟಂತೆ ಬಿಂದುವನ್ನಿಡಲು ಎಷ್ಟು ಸಮಯ ಹಿಡಿಸುತ್ತದೆ, ಅಯಥಾರ್ಥ ಅರ್ಥಾತ್ ವ್ಯರ್ಥ ಸಂಕಲ್ಪವು ಇಷ್ಟು ತೀವ್ರವಾಗಿ ಪರಿವರ್ತನೆಯಾಗಬೇಕು. ಇಷ್ಟು ತೀವ್ರಗತಿಯ ಪರಿವರ್ತನೆ ಮಾಡಿಕೊಳ್ಳಬಲ್ಲಿರ ಸಾಹಸವಿದೆಯೇ? ಈಗಿನಿಂದಲೇ ಇಷ್ಟು ತೀವ್ರಗತಿಯಿಂದು ಬಿಂದುವನ್ನಿಡಬಲ್ಲೆವು ಎನ್ನುವವರು ಕೈಯನ್ನೆತ್ತಿರಿ. ಬಾಪ್ ದಾದಾ ಮಕ್ಕಳ ದೃಢ ಸಂಕಲ್ಪವನ್ನು ನೋಡಿ ಶುಭಾಶಯ ನೀಡುತ್ತೇವೆ. ಇದಕ್ಕೆ ಮೊದಲು ತಿಳಿಸಿದ್ದೆವು, ದೃಢ ಸಂಕಲ್ಪವಾಗಿದೆ, ಮಾಡಲೇಬೇಕು ಎಂಬುದು. ಇಂದಿನ ಸಭೆಯಲ್ಲಿ ಎಲ್ಲರೂ ಈ ದೃಢ ಸಂಕಲ್ಪ ಮಾಡಿದ್ದೀರಲ್ಲವೇ? ತಾವು ನೋಡಿದ್ದೀರಿ, ದಾದಿಯರು ನೋಡಿದ್ದರು, ಮೆಜಾರಿಟಿ ಎಲ್ಲರೂ ಕೈಯನ್ನೆತ್ತುತ್ತಿದ್ದರು, ನೋಡಿದ್ದೀರಲ್ಲವೇ? ಅಂದ ಮೇಲೆ ನಾಳೆಯಿಂದ ಸ್ವಭಾವ ಸಂಸ್ಕಾರ ಸಮಾಪ್ತಿಯ ಸಮಾರೋಹವನ್ನು ಆಚರಿಸಬೇಕು. ಆಚರಿಸುವಿರಾ? ಯಾರು ಕೈ ಎತ್ತಿದ್ದೀರೋ ಅವರು ಪುನಃ ಕೈ ಎತ್ತಿರಿ. ಆಚರಿಸುವಿರಾ? ಈ ಸಮಾರೋಹವನ್ನಂತೂ ಬಹಳ ವಿಜೃಂಭಣೆಯಿಂದ ಆಚರಿಸಿರಿ. ಹೇಗೆ ಸಾಹಸದ ಲಕ್ಷ್ಯವನ್ನಿಟ್ಟುಕೊಂಡಿದ್ದೀರೋ ಹಾಗೆಯೇ ಲಕ್ಷಣಗಳು ಸಾಹಸದಿಂದ ಇಟ್ಟುಕೊಂಡಾಗ ದೊಡ್ಡ ಮಾತೇನಲ್ಲ. ತಂದೆಯ ಸಮಾನರಾಗುವುದೇ ತಮ್ಮ ಲಕ್ಷ್ಯವಾಗಿದೆ. ಅಂದ ಮೇಲೆ ಈಗ ಲಕ್ಷ್ಯ ಮತ್ತು ಲಕ್ಷಣಗಳನ್ನು ಒಂದು ಮಾಡಿಕೊಳ್ಳಿರಿ. ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿರಿ. ಯಾವುದೇ ಸಂಕಲ್ಪ ಮಾತು ಕರ್ಮ ಮಾಡುತ್ತೀರೆಂದರೆ ಬ್ರಹ್ಮ ತಂದೆಯೊಂದಿಗೆ ಟ್ಯಾಲಿ ಮಾಡಿರಿ, ಕಾಪಿ ಮಾಡಿರಿ. ಪ್ರಪಂಚದಲ್ಲಿ ಕಾಪಿ ಮಾಡುವುದು ನಿಷೇಧವಿದೆ. ಹಾಗೆಯೇ ಬಾಪ್ ದಾದಾ ಹೇಳುತ್ತೇವೆ, ಬ್ರಹ್ಮ ತಂದೆಯನ್ನು ಕಾಪಿ ಮಾಡಿರಿ ಎಂದು. ನಿರಾಕಾರಿ ತಂದೆಗಂತೂ ದೇಹವೇ ಇಲ್ಲ ಅಂದ ಮೇಲೆ ದೇಹ ಬಾನವೇನು ಎಂದು ಗೊತ್ತಿಲ್ಲ ಎಂದು ಹೇಳುತ್ತೀರಿ. ಆದರೆ ಬ್ರಹ್ಮ ತಂದೆಯು ದೇಹಧಾರಿಯಾಗಿದ್ದರು. ವಾಸ್ತವದಲ್ಲಿ ನೋಡಿರಿ, ತಾವು ಯಾರು ಸಮರ್ಪಿತರಾಗಿದ್ದೀರಿ ಅವರು ಕೈ ಎತ್ತಿರಿ. ಸಮರ್ಪಿತರಾದಾಗ ಯಾವ ಸಂಕಲ್ಪ ಮಾಡಿದ್ದೀರಿ? ಬಾಬಾ, ತನು ಮನ ಧನ ಎಲ್ಲವೂ ನಿಮ್ಮದೇ ಎಂದು ಸಂಕಲ್ಪ ಮಾಡಿದ್ದೀರಲ್ಲವೇ? ಇದರಲ್ಲಿ ಕೈ ಎತ್ತಿರಿ. ತನುವೂ ನನ್ನದಲ್ಲ, ಧನವೂ ನನ್ನದಲ್ಲ ಎಂದು ಸಮರ್ಪಣೆ ಮಾಡಿದ್ದೀರಿ.
ಹೇಗೆ ಬ್ರಹ್ಮ ತಂದೆಯು ಶಿವ ತಂದೆಯ ಸೇವಾರ್ಥವಾಗಿ ಶರೀರವನ್ನು ಕೊಟ್ಟರು. ಬ್ರಹ್ಮ ತಂದೆಗೆ ಇದು ತಿಳಿದಿತ್ತು, ಈ ಶರೀರವು ನನ್ನದಲ್ಲ, ಸೇವಾರ್ಥವಾಗಿ ಇದೆ ಎಂದು. ಯಾವಾಗ ತಾವು ತನು ಮನ ಧನ ಮೂರನ್ನು ಅರ್ಪಣೆ ಮಾಡಿದ್ದೀರಿ, ಆಗ ತಮ್ಮ ಶರೀರವು ತಂದೆಯ ಸೇವೆಗೆ ನಿಮಿತ್ತವಾಗಿದೆ. ಹೇಗೆ ಬ್ರಹ್ಮ ತಂದೆಯ ಶರೀರವು ಸೇವಾರ್ಥವಾಗಿತ್ತು, ಹಾಗೆಯೇ ತಮ್ಮ ಶರೀರವು ತಮ್ಮದಲ್ಲ, ಸೇವಾರ್ಥವಾಗಿ ಇದೆ ಅಂದ ಮೇಲೆ ಈ ದೇಹಾಭಿಮಾನ ಅಥವಾ ದೇಹಬಾನದ ಸಂಸ್ಕಾರವು ಇರಬೇಕೆ? ಒಂದು ವೇಳೆ ಈ ತಮ್ಮ ವಿಶ್ವ ಸೇವಾರ್ಥವಾಗಿ ಇದೆ, ನನ್ನದಲ್ಲ ಎಂದು ಸ್ಮೃತಿಯಲ್ಲಿ ಇರುವುದೇ ಆದರೆ ದೇಹಬಾನ ಬರುವುದಿಲ್ಲ. ದೇಹಬಾನ ಹಾಗೂ ದೇಹಾಭಿಮಾನ ಇವೆರಡರಲ್ಲಿ ದೇಹಾಭಿಮಾನವು ಹೆಚ್ಚು ನಷ್ಟ ಮಾಡುತ್ತದೆ, ದೇಹಬಾನವು ಅದಕ್ಕಿಂತಲೂ ಹಗುರವಾಗಿದೆ. ಆದರೆ ಎರಡನ್ನೂ ಕೊಟ್ಟಿದ್ದೀರಿ. ಫಾರಂ ತುಂಬಿಸುವಾಗ ಏನನ್ನೋ ಬರೆಯುತ್ತೀರಿ, ಶಿಕ್ಷಕಿಯರೇ ಏನೆಂದು ಬರೆಸುತ್ತೀರಿ? ಈ ನನ್ನ ಜೀವನ ಈಗ ಸೇವೆಯ ಪ್ರತಿ ಎಂದು ಬರೆಯುತ್ತೀರಲ್ಲವೇ? ಯಾರೆಲ್ಲರೂ ಬ್ರಾಹ್ಮಣರಾಗಿದ್ದೀರೋ ಅವರೆಲ್ಲರದ್ದು ತಂದೆಯ ಪ್ರತಿ ಪ್ರತಿಜ್ಞೆಯಾಗಿದೆ. ತನು ಮನ ಧನ ಎಲ್ಲವೂ ತಂದೆಯದು, ನನ್ನದಲ್ಲ. ದೇಹಬಾನ ಹಾಗೂ ದೇಹಾಭಿಮಾನದ ಸಂಸ್ಕಾರವು ಉತ್ಪನ್ನವಾಗುವುದರಿಂದ ತಂದೆಯು ಈ ದಿನವೂ ಸಂಸ್ಕಾರ ಸಮಾಪ್ತಿಗಾಗಿ ಪ್ರತಿಜ್ಞೆ ಮಾಡಿಸಿದ್ದರು. ಏಕೆಂದರೆ ತಂದೆಯನ್ನು ಪ್ರತ್ಯಕ್ಷ ಮಾಡುವುದರಲ್ಲಿ ಇದೇ ವಿಘ್ನ ಹಾಕುತ್ತದೆ. ಎಲ್ಲರಿಗೆ ಉಮಂಗವೂ ಇದೆ, ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕೆಂದು ಹೇಳುತ್ತಲೂ ಇರುತ್ತೀರಿ. ಇಲ್ಲಿಯವರೆಗೆ ಬ್ರಹ್ಮ ಕುಮಾರ ಕುಮಾರಿಯರು ಪ್ರತ್ಯಕ್ಷವಾಗಿದ್ದೀರಿ. ಭಗವಂತ ತಂದೆಯು ಬಂದು ಬಿಟ್ಟಿದ್ದಾರೆ ಎಂದು ತಂದೆಯ ಪ್ರತ್ಯಕ್ಷತೆಯು ಗುಪ್ತವಾಗಿದೆ. ಪುರುಷಾರ್ಥ ಮಾಡುತ್ತಿದ್ದೀರಿ, ಆದರೆ ನಮ್ಮ ತಂದೆಯು ಬಂದು ಬಿಟ್ಟಿದ್ದಾರೆ ಎಂಬ ಪ್ರತ್ಯಕ್ಷತೆಯ ಕೂಗು ಮೊಳಗಲಿ. ಇದು ಭಗವಾನುವಾಚ ಆಗಿದೆ, ಬ್ರಹ್ಮ ಕುಮಾರಿಯರ ವಾಚವಲ್ಲ ಎಂಬುದು ಅರ್ಥವಾಗಲಿ. ಈಗ ಈ ಪ್ರತ್ಯಕ್ಷತೆ ಆಗಲೇಬೇಕು, ಸ್ವಭಾವ ಸಂಸ್ಕಾರ ಪರಿವರ್ತನೆ ಆಗಲೇಬೇಕಾಗಿದೆ. ತಾವು ಒಬ್ಬೊಬ್ಬರ ಚಲನೆ ಹಾಗೂ ಚೆಹರೆಯಿಂದ ಪ್ರತ್ಯಕ್ಷವಾಗುವುದು. ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕಾಗಿದೆ, ಮಾಡುತ್ತಲೂ ಇದ್ದೀರಿ. ಆದರೆ ಎಲ್ಲರ ಕಿವಿಗಳಲ್ಲಿ ಭಗವಂತ ಬಂದು ಬಿಟ್ಟರು, ನಮ್ಮ ತಂದೆ ಬಂದು ಬಿಟ್ಟರು ಎಂಬ ಶಬ್ದ ಮೊಳಗಲಿ. ಕೈ ಎತ್ತಿರಿ, ಈ ಪ್ರತ್ಯಕ್ಷತೆ ಆಗಬೇಕಾಗಿದೆ ಎಲ್ಲವೇ? ಬಾಪ್ ದಾದಾರವರಿಗೆ ಬಹಳ ಖುಷಿ ಇದೆ. ಎಲ್ಲರ ಮನಸ್ಸಿನಲ್ಲಿ ಲಗನ್ ಇದೆ ಮತ್ತು ಆಗಲೇಬೇಕಾಗಿದೆ ಮತ್ತು ಆಗಿಯೇ ಆಗುತ್ತದೆ. ಇದಕ್ಕಾಗಿ ಹೇಗೆ ನಾಳೆಯಿಂದ ಸ್ವಭಾವ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೀರೋ ಹಾಗೆಯೇ ಅದಕ್ಕೆ ಸಾಧನವಾಗಿದೆ. ಪ್ರತಿಯೊಬ್ಬ ಬ್ರಾಹ್ಮಣರು ತಮ್ಮ ಚಾರ್ಟಿನಲ್ಲಿ ಶುಭ ಭಾವನೆ ಶುಭ ಕಾಮನೆಯ ವಿಶೇಷ ಗಮನ ಕೊಡಬೇಕಾಗುವುದು. ಎಷ್ಟು ಸಮಯ ತಾವು ಶುಭ ಭಾವನೆ ಶುಭ ಕಾಮನೆ ಇಡಬಲ್ಲಿರಿ? ತಮ್ಮಿಂದ ಸಾಧ್ಯತೆ ಇದೆ ಎಂದು ಪ್ರಪಂಚದವರಿಗೆ ಕೆಲಸವನ್ನು ಕೊಟ್ಟಿರಿ ಅಂದ ಮೇಲೆ ತಾವಂತೂ ಅವಶ್ಯವಾಗಿ ಇಡಬಲ್ಲಿರಿ. ಶುಭ ಭಾವನೆ ಶುಭ ಕಾಮನೆಯು ಇಲ್ಲದಿರುವ ಸಮಯದಲ್ಲಿಯೇ ಅನ್ಯರ ಪ್ರತಿ ಸ್ವಭಾವ ಸಂಸ್ಕಾರಗಳ ಘರ್ಷಣೆಯಾಗುತ್ತದೆ. ಆದ್ದರಿಂದ ಅಮೃತ ವೇಳೆಯಿಂದಲೇ ಈ ಸಂಕಲ್ಪ ಮಾಡಿ, ನಾನು ಪ್ರತಿಯೊಂದು ಆತ್ಮದ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇಡಲೇಬೇಕು ಎಂದು, ಆಗ ಪರಿವರ್ತನೆಯಾಗಲೇಬೇಕು ಎಂಬ ಸಂಕಲ್ಪವನ್ನು ಪೂರ್ಣ ಮಾಡಬಲ್ಲಿರಿ. ಮಾತುಗಳು ಬರುತ್ತವೆ, ಮಾತುಗಳ ಕೆಲಸವಾಗಿದೆ ಬರುವುದು. ಇದು ಮಾಯೆಯಲ್ಲವೇ? ಆದರೆ ತಮ್ಮ ಕೆಲಸವಾಗಿದೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು. ಆದ್ದರಿಂದ ನಾಳೆ ಪರಸ್ಪರ ಯಾರು ನಿಮಿತ್ತರಾಗಿದ್ದೀರೋ ಎಲ್ಲರೂ ಸೇರಿ ವಾರ್ತಾಲಾಪ ಮಾಡಿ, ಯಾವ ಸಂಕಲ್ಪ ಮಾಡಿದ್ದೀರೋ ಅದನ್ನು ಹೇಗೆ ಪ್ರತ್ಯಕ್ಷದಲ್ಲಿ ತರುವುದು ಎಂಬುದರ ಬಗ್ಗೆ ಚರ್ಚೆ ಮಾಡಿರಿ. ಫಿನಿಶ್ ಬಿಂದುವನ್ನಿಟ್ಟು ಬಿಡಿ. ಕೈ ಎತ್ತಿದ್ದೀರಲ್ಲವೇ? ಮುಂದೆ ಇರುವವರು ಕೈ ಎತ್ತಿದ್ದೀರಿ, ಆದರೆ ತಾವು ನಿಮಿತ್ತರಾಗಲೇಬೇಕಾಗಿದೆ. ಹೇಗೆ ಬ್ರಹ್ಮ ತಂದೆಯ ಮುಂದೆ ಮೊದಲು ಎಷ್ಟು ಪ್ರಕಾರದ ಸಂಸ್ಕಾರದವರು ಮುಂದೆ ಬಂದರು.
ಬ್ರಹ್ಮ ತಂದೆಯು ಎಷ್ಟೊಂದು ಸಂಸ್ಕಾರಗಳ ಆಟವನ್ನು ನೋಡಿದರು. ಆದರೆ ತಂದೆಯ ಸಹಯೋಗದಿಂದ ಮುಂದುವರೆಯುತ್ತಾ ಅನ್ಯರನ್ನು ಮುಂದುವರೆಸುತ್ತಿದ್ದರು. ಅದರ ಫಲಿತಾಂಶವಾಗಿ ಇಂದು ಇಷ್ಟೊಂದು ಸಂಖ್ಯೆಯು ವೃದ್ಧಿಯಾಗಿದೆ. ಅಲುಗಾಡಿಸುವಂತಹ ಮಾತುಗಳು ಬಂದರೂ ಸಹ ತಂದೆಯು ಅಚಲವಾಗಿದ್ದರು. ಅದರ ಪರಿಣಾಮವಾಗಿ ಎಷ್ಟೊಂದು ಸೇವಾ ಕೇಂದ್ರಗಳು ತೆರೆಯಿತು, ಎಷ್ಟೊಂದು ಕಾರ್ಯಕ್ರಮಗಳು ನಡೆಯುತ್ತಿವೆ. ಇತ್ತೀಚೆಗೆ ಎಷ್ಟೊಂದು ಕಾರ್ಯಕ್ರಮಗಳು ಆಗುತ್ತಿವೆ ಎಲ್ಲವೇ. ಇವೆಲ್ಲ ಫಲಿತಾಂಶವು ಬ್ರಹ್ಮ ತಂದೆಯ ಸಾಹಸದ್ದಾಗಿದೆ. ಮೊದಲು ಬ್ರಹ್ಮ ತಂದೆಯೊಬ್ಬರೇ ಇದ್ದರು, ನಂತರ ತಾವೆಲ್ಲರೂ ಬಂದಿದ್ದೀರಿ. ಅವರೊಬ್ಬರೇ ಒಂಟಿಯಾಗಿ ಸಾಹಸವನ್ನಿಟ್ಟು ಮುಂದುವರೆದರು. ಫಲಿತಾಂಶದಲ್ಲಿ ಈಗ ತಾವೆಲ್ಲರೂ ಜೊತೆಗಾರರಾಗಿದ್ದೀರಿ. ಬ್ರಹ್ಮ ತಂದೆಯೂ ಒಬ್ಬರೇ ಇಷ್ಟು ಸಾಹಸವನ್ನಿಟ್ಟರು. ತಾವಂತೂ ಬಹಳ ಮಂದಿ ಜೊತೆಗಾರರಿದ್ದೀರಿ. ಅಂದ ಮೇಲೆ ತಂದೆಯನ್ನು ಫಾಲೋ ಮಾಡಿರಿ. ಎಲ್ಲರೂ ತಮ್ಮನ್ನು ಬ್ರಹ್ಮ ತಂದೆಯ ಮಕ್ಕಳು, ಜೊತೆಗಾರ ಮಕ್ಕಳೆಂದು ತಿಳಿದುಕೊಳ್ಳುತ್ತೀರಲ್ಲವೇ. ಜೊತೆಯಲ್ಲಿದ್ದೀರಿ, ಜೊತೆಯಲ್ಲಿ ನಡೆಯುತ್ತೀರಿ. ಬ್ರಹ್ಮ ತಂದೆಯ ಜೊತೆ ರಾಜ್ಯದಲ್ಲಿ ಬರುತ್ತೀರಿ. ಈಗ ಸಮಯವಾಗಿದೆ. ಹೇಗೆ ಬ್ರಹ್ಮ ತಂದೆಯು ಸಾಹಸವನ್ನಿಟ್ಟರು, ಅದರ ಫಲಿತಾಂಶವನ್ನು ನೋಡುತ್ತಿದ್ದೀರಿ. ಹಾಗೆಯೇ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಸಾಹಸದ ಹೆಜ್ಜೆಯನ್ನಿಡಿ. ಆಗ ಏನು ತಾನೇ ಸಾಧ್ಯವಿಲ್ಲ. ಕಲ್ಪಕಲ್ಪವೂ ಆಗಿದೆ, ಆಗಲೇಬೇಕಾಗಿದೆ. ತಂದೆಯು ಏನನ್ನು ಬಯಸುತ್ತಾರೆ ಎಂಬುದನ್ನು ತಿಳಿಸಿದ್ದೆವು. ಕೇವಲ ತಾವೆಲ್ಲರೂ ಒಂದು ಮಾತನ್ನು ಮಾಡಿರಿ. ಆ ಒಂದು ಮಾತಾಗಿದೆ, ಸಾಧಾರಣ ಪುರುಷಾರ್ಥವನ್ನು ತೀವ್ರ ಪುರುಷಾರ್ಥದಲ್ಲಿ ಪರಿವರ್ತನೆ ಮಾಡಿಕೊಳ್ಳಿರಿ. ಬಾಪ್ತಾದ ನೋಡಿದೆವು, ಕೆಲವೊಂದೆಡೆ ಆಲಸ್ಯವಿದೆ. ಆಗಿಬಿಡುವುದು ವಿಜಯ, ನಮ್ಮ ಜನ್ಮಸಿದ್ಧ ಅಧಿಕಾರ ಎಂಬ ಆಲಸ್ಯವಿದೆ. ಜ್ಞಾನದ ಲೆಕ್ಕದಿಂದಂತೂ ಇದು ನಿಶ್ಚಿತವಾಗಿದೆ. ಆದರೆ ಆಲಸ್ಯದಲ್ಲಿ ಬಂದಾಗಲೂ ಇದೇ ಶಬ್ದಗಳನ್ನು ಹೇಳುತ್ತಾರೆ. ವಿಜಯ ಇದ್ದೇ ಇದೆ, ಯಾವುದೇ ಕೆಲಸವೂ ನಿಂತಿಲ್ಲ, ಹಾಗೆಯೇ ಆಗುವುದು ಎಂದು ಹೇಳುತ್ತಾರೆ. ಒಂದಾಗಿದೆ ಪುರುಷಾರ್ಥದ ಶಬ್ದಗಳು, ಇನ್ನೊಂದಾಗಿದೆ ಆಲಸ್ಯದ ಶಬ್ದಗಳು. ಈ ಸಂಸ್ಕಾರವನ್ನು ಪರಿಶೀಲನೆ ಮಾಡಿಕೊಳ್ಳಿರಿ. ಆಲಸ್ಯದ ಚಿಹ್ನೆ ಏನೆಂದರೆ ಅವರ ಜೀವನದಲ್ಲಿ ಚಿಕ್ಕ ಚಿಕ್ಕ ಮಾತುಗಳಲ್ಲಿಯೂ ಸುಸ್ತಾಗುವುದು. ಚೆಹರೆಯಲ್ಲಿ ಆ ಖುಷಿಯ ಹೊಳಪು ಕಂಡು ಬರುವುದಿಲ್ಲ. ಸೇವೆಯಿಂದ ಪುಣ್ಯವಾಗುತ್ತಿದೆ ಎಂದು ಚೆಹರೆಯಲ್ಲಿ ಖುಷಿ ಇರಬೇಕು. ಯಾವುದಾದರೊಂದು ಪ್ರಕಾರದ ಸುಸ್ತಿಗೆ ಕಾರಣ ಯಾವುದಾದರೊಂದು ಮಾತಿನ ಆಲಸ್ಯ. ಮಾಡಲೇಬೇಕಾಗಿದೆ ಅಂದ ಮೇಲೆ ಖುಷಿಯಿಂದ ಮಾಡಿರಿ. ತಮ್ಮ ಚೆಹರೆಯೂ ಸೇವೆ ಮಾಡಲಿ, ಚಲನೆಯೂ ಸೇವೆ ಮಾಡಲಿ. ಇಂದು ಮೆಜಾರಿಟಿ ಮಕ್ಕಳು ಸಂಸ್ಕಾರ ಸಮಾಪ್ತಿಗಾಗಿ ಕೈ ಎತ್ತಿದ್ದನ್ನು ನೋಡಿ ಬಾಪ್ತಾದ ಪುನಃ ಪುನಃ ಶುಭಾಶಯಗಳನ್ನು ಕೊಡುತ್ತಿದ್ದೇವೆ. ಒಳ್ಳೆಯದು. ಈ ಗ್ರೂಪ್ನಲ್ಲಿ ಮೊದಲ ಬಾರಿ ಬಂದಿರುವವರು ಎದ್ದು ನಿಲ್ಲಿರಿ. ನೋಡಿದ್ದೀರಾ ಎಷ್ಟು ಮಂದಿ ಇದ್ದಾರೆ? ಕೈಯನ್ನು ಅಲುಗಾಡಿಸಿರಿ. ಯಾರು ಮೊದಲ ಬಾರಿ ಬಂದಿದ್ದೀರೋ ಅವರಿಗೆ ತಮ್ಮ ತಂದೆಯೊಂದಿಗೆ ಮಿಲನ ಮಾಡುವ ಶುಭಾಶಯಗಳು. ವಿಶೇಷವಾಗಿ ಸಮಯ ಪ್ರಮಾಣ. ಈಗ ತಾವೆಲ್ಲರೂ ತೀವ್ರ ಪುರುಷಾರ್ಥ ಮಾಡಬೇಕಾಗುವುದು. ಬಾಪ್ತಾದ ಹೇಳುವುದೇನೆಂದರೆ ಯಾರು ತೀವ್ರ ಪುರುಷಾರ್ಥ ಮಾಡುವರೋ, ಡೀಲಾ ಡಾಲಾ ಪುರುಷಾರ್ಥಿಗಳಲ್ಲವೋ ಅವರು ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಸ್ಟ್ ಬಂದು ಬಿಡುವರು. ಈ ಚಮತ್ಕಾರವನ್ನು ಮಾಡಿ ತೋರಿಸಿರಿ. ಅವಕಾಶವಿದೆ. ನಾವಂತೂ ಕೊನೆಯಲ್ಲಿ ಬಂದಿದ್ದೇವೆ ಎಂದು ತಿಳಿದುಕೊಳ್ಳಬೇಡಿ. ತಾವು ಮುಂದೆ ಹೋಗಬಹುದು. ಆದರೆ ಪ್ರತಿ ಸಮಯ ತೀವ್ರ ಪುರುಷಾರ್ಥ ಮಾಡಲೇಬೇಕಾಗಿದೆ, ಬದಲಾಗಲೇಬೇಕಾಗಿದೆ. ಮಾಡೋಣ, ನೋಡೋಣ ಎನ್ನಬೇಡಿರಿ. ಒಳ್ಳೆಯದು. ತಮ್ಮ ಮನೆ ದಾತನ ಮನೆಯು ಇಷ್ಟವಾಯಿತಲ್ಲವೇ? ಎಲ್ಲ ಸಹೋದರ ಸಹೋದರಿಯರೂ ಸಹ ತಮ್ಮ ಸ್ವಾಗತ ಮಾಡುತ್ತಾರೆ. ಒಳ್ಳೆಯದು. 4 ಕಡೆಯ
ಬ್ರಾಹ್ಮಣ ಮಕ್ಕಳಿಗೆ ಬಾಪ್ ದಾದಾರವರ ಸ್ನೇಹ ಸಂಪನ್ನ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿರಿ. ಬಾಪ್ ದಾದಾರವರಿಗೆ ಗೊತ್ತಿದೆ, ದೂರದಲ್ಲಿ ಕುಳಿತಿದ್ದರೂ ಕೆಲವು ಮಕ್ಕಳು ನೋಡುತ್ತಿದ್ದಾರೆ, ಮಿಲನ ಮಾಡುತ್ತಿದ್ದಾರೆ. ಆ 4 ಕಡೆಯ ಮಕ್ಕಳಿಗೆ ಬಾಪ್ ದಾದಾ ಇದನ್ನೇ ಹೇಳುತ್ತೇವೆ, ಹೇಗೆ ಈಗ ಎಲ್ಲರೂ ಸೇರಿ ಸಂಸ್ಕಾರ ಸಮಾಪ್ತಿಯ ಕೈಯನ್ನೆತ್ತಿದ್ದೀರಿ, ತಾವೆಲ್ಲರೂ ಸೇರಿ ಒಂದೇ ಸಂಸ್ಕಾರ ರೂಪಿ ಕೈಯನ್ನು ಎತ್ತುತ್ತಿದ್ದೀರಿ. ನಾವೆಲ್ಲರೂ ಒಂದಾಗಿ ಸಮಾಪ್ತಿಯ ಸಮಯವನ್ನು ಸಮೀಪ ತರುವುದಕ್ಕಾಗಿ ಈ ಸಂಕಲ್ಪ ಮಾಡುತ್ತಿದ್ದೇವೆ ಮತ್ತು 4 ಕಡೆ ಸಮಯದೊಳಗೆ ಬ್ರಹ್ಮ ತಂದೆ ಶಿವ ತಂದೆ ಇಬ್ಬರನ್ನು ಪ್ರತ್ಯಕ್ಷ ಮಾಡುತ್ತೇವೆ. ನಮ್ಮ ತಂದೆ ಬಂದು ಬಿಟ್ಟರು ಎಂದು ಎಲ್ಲರ ಮುಖದಲ್ಲಿ ಪ್ರತ್ಯಕ್ಷವಾಗಲಿ. ಈ ವರ್ಷದಲ್ಲಿ ಇದೇ ದೃಢ ಸಂಕಲ್ಪವನ್ನು ಇಟ್ಟುಕೊಳ್ಳಿರಿ. ತಂದೆಯನ್ನು ಪ್ರತ್ಯಕ್ಷ ಮಾಡಲೇಬೇಕಾಗಿದೆ. ಅರ್ಧ ಕೆಲಸವಂತೂ ಮಾಡಿದ್ದೀರಿ. ತಂದೆಯು ಮಕ್ಕಳನ್ನು ವಿಶ್ವದ ಮುಂದೆ ಪ್ರತ್ಯಕ್ಷ ಮಾಡಿದ್ದಾರೆ. ಈಗ ಮಕ್ಕಳ ಕಾರ್ಯವಾಗಿದೆ. ಭಗವಂತ ಬಂದು ಬಿಟ್ಟರು. ಈ ಶಬ್ದವು ವಿಶ್ವದ ಒಂದೊಂದು ಮಗುವಿನವರೆಗೆ ತಲುಪಿಸಬೇಕು. ಬಾಪ್ ದಾದಾ ಎಲ್ಲರನ್ನೂ ನೋಡಿ ಪ್ರತಿಯೊಬ್ಬರಿಗೆ ಹೃದಯದ ಸ್ನೇಹ, ಹೃದಯದ ಪ್ರೀತಿ, ಹೃದಯದ ಉಮಂಗ ಉತ್ಸಾಹ ಸಹಿತ ನೆನಪು ಪ್ರೀತಿಯನ್ನು ನೀಡುತ್ತಿದ್ದೇವೆ. ಒಳ್ಳೆಯದು. ಸೇವೆಯ ಟರ್ನ್ ಕರ್ನಾಟಕದ್ದಾಗಿದೆ. ಸೇವೆಯ ಅವಕಾಶ ತೆಗೆದುಕೊಳ್ಳುವುದು ಎಂದರೆ ತಂದೆಯ ಸಮೀಪ ಬರುವ ಅವಕಾಶ ಸಿಗುವುದು. ನೋಡಿ, ಸೇವೆಯ ಕಾರಣ ಎಷ್ಟು ಮಂದಿಗೆ ಬರಲು ಅವಕಾಶ ಸಿಗುತ್ತದೆ. ಎಲ್ಲರ ಆಶೀರ್ವಾದಗಳು ತಾವು ನಿಮಿತ್ತ ಶಿಕ್ಷಕಿಯರಿಗೆ ಸಿಗುತ್ತದೆ. ಏಕೆಂದರೆ ಸೇವೆಯ ಸಾಹಸವನ್ನಿಟ್ಟಿರಿ ಮತ್ತು ಅವಕಾಶವು ಇಷ್ಟು ಮಂದಿಗೆ ಸಿಕ್ಕಿತು. ಬಾಪ್ ದಾದಾ ನೋಡುತ್ತಿದ್ದೇವೆ, ಮೊದಲ ಬಾರಿ ಬಂದಿರುವ ಹೊಸ ಮಕ್ಕಳು ಬಹಳ ಮಂದಿ ಇದ್ದಾರೆ. ಕರ್ನಾಟಕದ ಮೊದಲ ಬಾರಿ ಬಂದಿರುವವರು ಕೈ ಎತ್ತಿರಿ. ಬಹಳ ಮಂದಿ ಇದ್ದಾರೆ. ಒಳ್ಳೆಯದು. ಕರ್ನಾಟಕದ ವೃದ್ಧಿಯೂ ಚೆನ್ನಾಗಿದೆ. ಹೇಗೆ ವೃದ್ಧಿಯಾಗಿದೆಯೋ ಹಾಗೆಯೇ ತೀವ್ರ ಪುರುಷಾರ್ಥದ ವಿಧಿಯನ್ನು 4 ಕಡೆ ಹರಡಿಸಿ ನಂಬರ್ ತೆಗೆದುಕೊಳ್ಳಿರಿ. ಸಂಸ್ಕಾರ ಸಮಾಪ್ತಿಯ ನಂಬರ್ ತೆಗೆದುಕೊಳ್ಳಿರಿ. ಸಾಧ್ಯವಿದೆಯೇ? ನಾವು ಮೊದಲ ನಂಬರ್ ತೆಗೆದುಕೊಳ್ಳುತ್ತೇವೆ ಎಂದು ತಿಳಿಯುವವರು ಕೈ ಎತ್ತಿರಿ. ಪರಸ್ಪರ ಸಂಘಟನೆ ಮಾಡಿ ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲರೂ ಒಂದೇ ಭಿನ್ನ ಸ್ಥಾನಗಳಿರಬಹುದು, ಆದರೆ ಎಲ್ಲರೂ ಒಂದೇ. ಈ ಚಮತ್ಕಾರ ಮಾಡಿ ತೋರಿಸಿ. ಸಾಹಸವಿದೆಯೇ? ಬಾಪ್ ದಾದಾರವರ ಬಳಿ ಸಮಾಚಾರವಂತೂ ಬರುತ್ತಿರುತ್ತದೆ. ಆದ್ದರಿಂದ ಮಧುಬನಕ್ಕೆ ಪ್ರತಿ ತಿಂಗಳು ತಮ್ಮ ಪರಿವರ್ತನೆಯ ಸಮಾಚಾರವನ್ನು ಬರೆಯಿರಿ. ಬರೆಯುತ್ತೀರಲ್ಲವೇ? ಪ್ರತಿ ತಿಂಗಳದ್ದು ಬೇಕು. ಕಳೆದದ್ದು ಕಳೆದು ಹೋಯಿತು. ಈಗ ನಂಬರ್ 1 ಆಗಿ ತೋರಿಸಿ. ಒಳ್ಳೆಯದು. ಬಾಪ್ ದಾದಾ ನೋಡಿದೆವು, ಸೇವೆ ಚೆನ್ನಾಗಿದೆ. ಈಗ ಸಂಘಟನೆ ನೋಡಲು ಬಯಸುತ್ತೇವೆ. ಉದಾಹರಣೆ ಆಗಿರಿ. ಇದಕ್ಕೆ ರೆಡಿಯಾಗಿದ್ದೀರಾ? ಕೈ ಎತ್ತಿರಿ. ತಾವು ನೋಡುವಿರಿ, 1 ತಿಂಗಳಿನಲ್ಲಿ ಫಲಿತಾಂಶ ಬರುವುದು. ಒಳ್ಳೆಯದು. ಬಹಳ ವಿಶೇಷ ನೆನಪು ಪ್ರೀತಿ. ವರದಾನ: ಸಂಪೂರ್ಣ ಸಮರ್ಪಣೆಯ ವಿಧಿಯ ಮೂಲಕ ನನ್ನದೆಂಬ ಅಧಿಕಾರವನ್ನು ಸಮಾಪ್ತಿಗೊಳಿಸುವ ಸಮಾನ ಜೊತೆಗಾರ ಭವ. ತಮ್ಮ ಪ್ರತಿಜ್ಞೆ ಇದೆ, ಜೊತೆ ಇರುತ್ತೇವೆ, ಜೊತೆಯಲ್ಲಿ ಹೊರಡುತ್ತೇವೆ ಹಾಗೂ ಜೊತೆಯಲ್ಲಿ ರಾಜ ಆಡಳಿತ ಮಾಡುತ್ತೇವೆ. ಈ ಪ್ರತಿಜ್ಞೆಯನ್ನು ನಿಭಾಯಿಸಬೇಕೆಂದರೆ ಜೊತೆಗಾರ ಸಮಾನವಾಗಿ ಇದ್ದಾಗಲೇ ನಿಭಾಯಿಸಬಹುದು. ಸಮಾನತೆಯು ಸಂಪೂರ್ಣತೆಯಿಂದ ಬರುತ್ತದೆ. ಎಲ್ಲವನ್ನೂ ಸಮರ್ಪಣೆ ಮಾಡುತ್ತೀರೆಂದರೆ ನನ್ನದು ಅಥವಾ ಅನ್ಯರದ್ದೆನ್ನುವ ಅಧಿಕಾರವು ಸಮಾಪ್ತಿಯಾಗಿ ಬಿಡುತ್ತದೆ. ಎಲ್ಲಿಯವರೆಗೆ ಯಾರದ್ದಾದರೂ ಅಧಿಕಾರ ಇರುತ್ತದೆ ಎಂದರೆ ಸರ್ವ ಸಮರ್ಪಣೆಯಲ್ಲಿ ಕೊರತೆಯುಂಟಾಗುತ್ತದೆ. ಆದ್ದರಿಂದ ಸಮಾನರಾಗಲು ಸಾಧ್ಯವಿಲ್ಲ. ಹಾಗಾದರೆ ಜೊತೆ ಇರುವ, ಜೊತೆ ಆರುವುದಕ್ಕಾಗಿ ಬಹಳ ಬೇಗನೆ ಸಮಾನರಾಗಿರಿ. ಸ್ಲೋಗನ್: ತಮ್ಮ ಸಮಯ, ಶ್ವಾಸ ಹಾಗೂ ಸಂಕಲ್ಪವನ್ನು ಸಫಲ ಮಾಡುವುದೇ ಸಫಲತೆಯ ಆಧಾರವಾಗಿದೆ. ಅವ್ಯಕ್ತ ಸೂಚನೆಗಳು:
ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ, ಸಹನಶೀಲರಾಗಿರಿ. ಯಾರು ಸರಳ ಸ್ವಭಾವದವರಿರುತ್ತಾರೆ ಅವರಲ್ಲಿ ಸಂಕುಚಿತಗೊಳಿಸುವ ಶಕ್ತಿ ಸ್ವತಃ ಬರುವುದು. ಸರಳ ಸ್ವಭಾವದವರು ಎಲ್ಲ ಸಹಯೋಗಿ ಮತ್ತು ಸ್ನೇಹಿಯೂ ಆಗಿರುತ್ತಾರೆ. ಮತ್ತು ಎಷ್ಟು ಸರಳ ಸ್ವಭಾವದವರಿರುತ್ತಾರೆ ಅಷ್ಟು ಮಾಯೆ ಕಡಿಮೆ ಎದುರಿಸುತ್ತದೆ. ಸರಳ ಸ್ವಭಾವದವರಿಗೆ ವ್ಯರ್ಥ ಸಂಕಲ್ಪ ನಡೆಯುವುದಿಲ್ಲ, ಅವರ ಸಮಯವೂ ವ್ಯರ್ಥ ಹೋಗುವುದಿಲ್ಲ. ಅವರ ಬುದ್ಧಿ ವಿಶಾಲ ಮತ್ತು ದುರಂದೇಶಿಯಾಗಿರುತ್ತದೆ. ಇದಕ್ಕಾಗಿ ಯಾವುದೇ ಸಮಸ್ಯೆ ಅವರ ಮುಂದೆ ಎದುರಿಸಲು ಸಾಧ್ಯವಿಲ್ಲ. ಒಳ್ಳೆಯದು. ಓಂ ಶಾಂತಿ.